ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿ ರೈತರಿಗಾಗಿ ಪ್ರತಿಭಟನೆ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಪ್ರತಿಭಟನೆ ಹೋರಾಟ ರ್ಯಾಲಿ ಮುಖಾಂತರ ಹೋರಾಟ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ರಾಜ್ಯ ಕಾರ್ಯದರ್ಶಿ ಮಿಥುನ್ ಆರ್ಯ ಮುಖಂಡತ್ವದಲ್ಲಿ ಹಾಗೂ ದಿಲೀಪರ ಔರಾದ್ಕರ್ ಚಿಟಗುಪ್ಪ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ರೈತರ ಸಾಲ ಮನ್ನಾ ಇನ್ನಿತರ ಬೇಡಿಕೆಗಳು ಹಾಗೂ ಸಂಸದ ತೇಜಸ್ವಿ ಸೂರ್ಯ ರೈತರ ಸಾಲ ಮನ್ನಾ ಮಾಡಿದರೆ ದೇಶಕ್ಕೇನು ಉಪಯೋಗ ಆಗಿಲ್ಲ ಎಂದು ಹೇಳಿಕೆ ನೀಡಿದ್ದ ಆ ಹೇಳಿಕೆ ಖಂಡಿಸಿ ರೈತರಿಗೆ ಕ್ಷಮೆ ಕೇಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ಚಿಟಗುಪ್ಪ ತಾಲೂಕಿನಲ್ಲಿ ಹೋರಾಟ ಮಾಡಲಾಯಿತು. ಚಿಟಗುಪ್ಪ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಸಿಎಂ ಬೊಮ್ಮಾಯಿ ಅವರಿಗೆ ಮನೆ ಪತ್ರ ಸಲ್ಲಿಸಲಾಯಿತು. ಉಪಾಧ್ಯಕ್ಷರು ಶ್ರೀಕಾಂತ್ ಜರ್ಪಿ ಹಾಗೂ ಸತೀಶ್ ಮಾಳ್ಗೆ ಮತ್ತು ವಿಕ್ಟರಾಜ ಯುವ ಘಟಕ, ತಾಲೂಕು ಅಧ್ಯಕ್ಷರು, ತಾಲೂಕು ಯುವ ಘಟಕ ಉಪಾಧ್ಯಕ್ಷರು ಅಜಿಂ ಸೂರ್ಯಕಾಂತ್ ದುಕಂದರ್, ಸಚಿನ್ ಬಾವಿಕಟ್ಟಿ, ರಾಂಪುರ್ ಸುನೀಲ್, ಸೋಮ, ಮಹೇಶ್ ಎಂಪಿ, ಬಲಿಕ್ ಕರೆಪ್ಪ ಗಡಮಿ, ಗುಂಡರೆಡ್ಡಿ, ದತ್ತುಗೌಡಿ, ರಮೇಶ್ ಗೌಳಿ, ಟೈಸನ್ ಕೂಡ್ಲಿ, ಅಜಯ್ ಮಾಣಿಕ್ ಹಿಪ್ಪರಗಿ, ನಾಗರಾಜ್ ಹುಡುಗಿ, ಸತೀಶ್ ಸ್ವಾಮಿ ಅನೇಕ ಯುವ ಮುಖಂಡರು ಭಾಗಿಯಾಗಿದ್ದರು. ಜೆಬಿ ನ್ಯೂಸ್ ಕನ್ನಡ, ಚಿಟಗುಪ್ಪ. ಕಾರ್ಯಕ್ಕೆ ಯಾವುದೇ ಮುಂದುವರೆ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಬರಲಿ, ರೈತರ ಪರವಾಗಿ ಕೆಲಸ ಆಗಬೇಕು, ರೈತರ ಸಾಲ ಮನ್ನಾ ಆಗಬೇಕು. ಅನೇಕ ಸಂಕಟಗಳ ಒಳಗಾಗಿದ್ದಾರೆ ರೈತರು. ಅವ್ರ ಕುರಿತ ಹೋರಾಟ ಮಾಡಿದ ಚಿಟಗುಪ್ಪ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ. ಅದಕ್ಕಾಗಿ ನಾವು ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮುಂಬರುವ ದಿನದಲ್ಲಿ ರೈತರ ಸಾಲ ಮನ್ನಾ ಆಗಬೇಕು. ಮುಂದೆ ಯಾವುದೇ ಸರ್ಕಾರ ಸ್ನೇಹಿತರೆ, ರೈತರಿಗೆ ಪ್ರತಿಯೊಂದು ಕಾರ್ಯಾಲಯದಲ್ಲಾಗಿರ್ಬೋದು ಮತ್ತೆ ಒಳ್ಳೆ ಅನೇಕ ಕಚೇರಿಗಳಲ್ಲಾಗಿರ್ಬೋದು ರೈತರಿಗೆ ಗೌರವವನ್ನು ಕೊಡಬೇಕು, ರೈತರಿಗೆ ಮರಿಯನ್ನು ಹೆಚ್ಚಿಸಬೇಕು. ರೈತರಿಲ್ಲದೆ ದೇಶ ಏನೂ ಇಲ್ಲ. ಮೊದಲನೇದಾಗಿ ನಾವು ರೈತರನ್ನು ಬೆಳೆಸುವಂತ ಕೆಲಸ ಮಾಡಬೇಕು. ಇವತ್ತು ರೈತರು ಇದ್ದಾರೆ ಅಂತಂದ್ರೆ